ಎಲ್ಲರಿಗೂ ನಮಸ್ಕಾರ. ಬರವಣಿಗೆಯ ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಚಾಣಕ್ಯರ ಪ್ರಕಾರ ಜೀವನದ ಉದ್ದಕ್ಕೂ ನೋವನ್ನು, ಸಮಸ್ಯೆಗಳನ್ನು ಬಹಳಷ್ಟು ಜನರು ಎದುರಿಸುತ್ತಿರುತ್ತಾರೆ. ಹಾಗಾದರೆ ಅಂತಹ ಜನರು ಯಾರು ಎಂಬುದನ್ನು ತಿಳಿಯೋಣ. ಸುಳ್ಳು ಹೇಳುವ ವ್ಯಕ್ತಿ. ಒಬ್ಬ ವ್ಯಕ್ತಿಯು ಯಾವಾಗಲೂ ಸುಳ್ಳನ್ನು ಸತ್ಯವೆಂದು ಸಾಬೀತುಪಡಿಸುತ್ತಾನೆ ಮತ್ತು ಅದನ್ನು ನಿಜ ಎಂದು ಸಾಬೀತುಪಡಿಸಲು ಸುಳ್ಳು ಸಾಕ್ಷ್ಯವನ್ನು ನೀಡುತ್ತಾನೆ. ಅಂತಹ ವ್ಯಕ್ತಿ ಯಾವಾಗಲೂ ಅತೃಪ್ತನಾಗಿರುತ್ತಾನೆ. ಯಾಕೆಂದರೆ ಅವನು ತಾನು ಹೇಳಿದ ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಸಾಕ್ಷ್ಯ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಅಪರಾಧಕ್ಕೆ ಶಿಕ್ಷೆ. ಸುಳ್ಳುಗಾರರು ತಮ್ಮ ಸುಳ್ಳು ಸಾಕ್ಷ್ಯದಿಂದ ಅಪರಾಧವನ್ನು ಮಾಡುತ್ತಾರೆ. ಈ ಅಪರಾಧಕ್ಕೆ ತಕ್ಕ ಪಾಠವನ್ನು ಅವರು ಮುಂದೊಂದು ದಿನ ಪಡೆದುಕೊಳ್ಳುತ್ತಾರೆ. ಅವರು ಮಾಡಿದ ಅಪರಾಧಕ್ಕೆ ತಕ್ಕ ಪಾಠದಂತೆ ಮರಣದ ನಂತರ ನರಕ ಪ್ರಾಪ್ತವಾಗುತ್ತದೆ. ಅಪರಾಧಗಳನ್ನು ಮಾಡಿದ ಜನರಿಗೆ ಶಿಕ್ಷೆ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಇಂಥವರನ್ನು ಮತ್ತು ಇಂಥವರನ್ನು ಬೆಂಬಲಿಸುವ ವ್ಯಕ್ತಿಯನ್ನು ದೇವರು ಸ್ವತಃ ತ್ಯಜಿಸುತ್ತಾನೆ. ಇಂತಹ ಕುಟುಂಬದವರಿಗೂ ಸಮಸ್ಯೆ ಎಂಬುದು ತಪ್ಪಿದ್ದಲ್ಲ. ಸುಳ್ಳು ಹೇಳುವ ಜನರು ಅಪರಾಧವನ್ನು ಉಳಿಸುತ್ತಾರೆ. ಅದೇ ಸಮಯದಲ್ಲಿ ಇದರಲ್ಲಿ ಅಪರಾಧಿಗಳು ಅಪರಾಧದ ವರ್ಗಕ್ಕೆ ಸೇರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಜನರು ಯಾವಾಗಲೂ ದುಃಖಿತರಾಗುತ್ತಾರೆ. ಅವರ ಕುಟುಂಬ ಸದಸ್ಯರು ಸಹ ಅವನಿಂದ ದುಃಖಕ್ಕೆ ಒಳಗಾಗುತ್ತಾರೆ ಎಂದು ಚಾಣಕ್ಯರು ಹೇಳುತ್ತಾರೆ. ಸತ್ಯ ಮಾರ್ಗವನ್ನು ಅನುಸರಿಸಿ. ಯಾವಾಗಲೂ ಸತ್ಯಕ್ಕೆ ಅಂಟಿಕೊಳ್ಳುವ ವ್ಯಕ್ತಿಯು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಆದರೆ ಸತ್ಯದ ಮಾರ್ಗವನ್ನು ಅನುಸರಿಸುವುದರಿಂದ ಯಾವುದೇ ತೊಂದರೆಯನ್ನು ಎದುರಿಸುವುದಿಲ್ಲ ಎಂದು ಚಾಣಕ್ಯರು ಹೇಳುತ್ತಾರೆ. ಸತ್ಯದ ಮಾರ್ಗದಲ್ಲಿ ನಡೆದಾಗ ಸಮಸ್ಯೆಗಳು ಅಥವಾ ತೊಂದರೆಗಳು ಇದ್ದರೂ ಅದಕ್ಕೆ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು. ಹಾಗಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೆದಾಗ ಮಾತ್ರ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.